ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಸಿಂಪಲ್ ಹಾಗೆ ತುಂಬಾ ರುಚಿಯಾದ ಬೇಳೆ ಕಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಉಪ್ಪು, ಒಂದು 5ರಿಂದ 6 ಎಸಳು ಕರಿಬೇವು, 2 ಮುಷ್ಟಿ ತೊಗರಿಬೇಳೆ, ಒಂದು 4 ಹೀಗೆ ಉದ್ದ ಸೀಳಿರೋ ಮೆಣಸಿನ್ಕಾಯಿ. ಖಾರ ನಿಮಗೆ ಜಾಸ್ತಿ ಬೇಕಾದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು. ಮೊದಲಿಗೆ ಒಂದು ಕುಕ್ಕರಲ್ಲಿ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು 1 ಗ್ಲಾಸ್ ನೀರನ್ನ ಹಾಕೋಬೇಕು. 2 ಮುಷ್ಟಿ ತೊಗರಿಬೇಳೆಗೆ 1 ಗ್ಲಾಸ್ ನೀರು ತೊಗೊಂಡಿದ್ದೀವಿ. ಇದನ್ನು ಒಂದು 3 ವಿಸಿಲಂಗೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. 3 ವಿಸಿಲ್ ಆದಮೇಲೆ ಈ ರೀತಿ ಬೇಳೆ ಬಂದಿರಬೇಕು. ಇವಾಗ ನಾವಿಲ್ಲಿ ಇದನ್ನು ಮ್ಯಾಶ್ ಮಾಡ್ಕೊಳ್ತಿದ್ದೀವಿ. ಅಕಸ್ಮಾತ್ ನಿಮಗೆ ಮ್ಯಾಶ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು. ಹಾಗೆ ಬೇಳೆ ಬೇಯಿಸ್ಕೋಬೇಕಾದ್ರೆ ನೀವು 1/4 ಚಮಚ ಟೀ ಸ್ಪೂನಷ್ಟು ಅರಿಶಿನ ಹಾಗೂ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋಬಹುದು. ಬಟ್ ನಾನಿಲ್ಲಿ ಇವತ್ತು ಹಾಕ್ಕೊಂಡಿಲ್ಲ. ಈಗ ಇಷ್ಟು ಮ್ಯಾಶ್ ಮಾಡಾದ ನಂತರ ಮತ್ತೆ ಇದನ್ನು ಕುದಿಯೋಕ್ಕಿಟ್ಟು ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕಿದ್ದೀನಿ. ಅದು ಕುದಿ ಬರಬೇಕಾದ್ರೆ ಉಪ್ಪನ್ನು ಹಾಕಿ ನಾವು ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಸ್ವಲ್ಪ ಕುದಿಯೋಕ್ಕಿಟ್ಟು ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ತಡ್ಕ ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ತೊಗೊಳ್ತಿದ್ದೀವಿ. ಬರೀ ತುಪ್ಪ ಬೇಡ ಅಂದವರು 1 ಟೀ ಸ್ಪೂನ್ ಎಣ್ಣೆ ಹಾಗೆ 1 ಟೀ ಸ್ಪೂನ್ ತುಪ್ಪ ತೊಗೋಬೋದು, ಇಲ್ಲ ಬರೀ 1 ಟೀ ಸ್ಪೂನ್ ಎಣ್ಣೆನೂ ತೊಗೋಬೋದು. ತುಪ್ಪ ಸ್ವಲ್ಪ ಕಾದ್ಮೇಲೆ ಫಸ್ಟಿಗೆ ನಾವು ಜೀರಿಗೆ ಪುಡಿ ಹಾಗೆ ಮೆಣಸಿನ್ಕಾಯಿನ ಹಾಕೋಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಗ್ಯಾಸ್ನ ಆಫ್ ಮಾಡಿ ಆನಂತರ ಕರಿಬೇವನ್ನ ಅದಕ್ಕೆ ಹಾಕೋಬೇಕು. ಈಗ ತಡ್ಕ ರೆಡಿಯಾಗಿದೆ. ಒಗ್ಗರಣೆನ ನಾವು ಈ ರೀತಿ ಕುದೀತಿರೋ ಬೇಳೆ ಕಟ್ಟಿಗೆ ಹಾಕ್ಕೋಬೇಕು. ಹಾಕೊಂಡ ನಂತರ 1-2 ನಿಮಿಷ ಈ ರೀತಿ ಮತ್ತೆ ಕುದಿಯೋಕ್ಕಿಡಬೇಕು. ಇವಾಗ ನಾವು ಉಪ್ಪು ಹಾಗೆ ನೀರು ಎಲ್ಲ ಸಾಕಾಗುತ್ತಾ ಅಂತ ಒಂದು ಸತಿ ಚೆಕ್ ಮಾಡ್ಕೋಬಹುದು. 1-2 ನಿಮಿಷ ಕುದಿಯೋಕ್ಕಿಟ್ರೆ ಆಯಿತು. ಸೊ ಇಲ್ಲಿಗೆ ಬೇಳೆ ಕಟ್ಟು ಕಂಪ್ಲೀಟ್ ಆಗಿದೆ. ಸೊ ಈ ರೆಸಿಪಿ ಬಂದು ತುಂಬಾ ಟೇಸ್ಟಿ ಹಾಗೂ ಇಟ್ ಈಸ್ ಅ ವೆರಿ ಕ್ವಿಕ್ ಪ್ರಿಪ್ರೇಷನ್. ಇದು ಬಿಸಿ ಅನ್ನದ ಜೊತೆಗೆ ಸೈಡ್ಸ್ ಆಗಿ ನಾನ್ ವೆಜಿಟೇರಿಯನ್ಸ್ ಆದರೆ ಫ್ರೈಡ್ ಮೀಟ್ ಇಲ್ಲ ಫ್ರೈಡ್ ಎಗ್ನ ತೊಗೋಬೋದು. ಹಾಗೆ ವೆಜಿಟೇರಿಯನ್ಸ್ ಆದರೆ ಫ್ರೈಡ್ ವೆಜಿಟೇಬಲ್ಸ್ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವಿವತ್ತು ಪೆಪ್ಪರ್ ಚಿಕನ್ ಜೊತೆ ಮಾಡ್ಕೊಂಡಿದ್ವಿ. ಪೆಪ್ಪರ್ ಚಿಕನ್ ಪ್ರಿಪ್ರೇಷನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಈ ಬೇಳೆ ಕಟ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಥಾಟ್ಸ್ ಆ್ಯಂಡ್ ಟಿಪ್ಸ್ನ ಕಮೆಂಟ್ಸ್ ಸೆಕ್ಷನಲ್ಲಿ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಹಿಟ್ ದಟ್ ಬೆಲ್ ಐಕನ್ ಫಾರ್ ಫ್ಯೂಚರ್ ನೋಟಿಫಿಕೇಷನ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.